ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ನಸಲಾಪುರ ಗ್ರಾಮದಿಂದ ಭಾವನಾ, ಸೌದತ್ತಿ, ದಿಗ್ಗೇವಾಡಿ, ಜಲಾಲ್ಪುರ ಮೂಲಕ ರಾಯಭಾಗವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮಹಾವೀರ್ ಎಲ್ ಮೋಹಿತ್ರವರ ನೇತೃತ್ವದಲ್ಲಿ ವಿಬಿಜಿ ರಾಮಜಿ ವಿರೋಧಿಸಿ ಜನಜಾಗೃತಿ 15 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮಣರಾವ್ ಚಿಂಗ್ಳೆ, ಗಣೇಶ್ ಮೋಹಿತೆ, ಅಕ್ಷಯ ವೀರಮುಖ, ಶಿವಪಾಟೀಲ್, ಅರ್ಜುನ್ ನಾಯ್ಕವಾಡಿ, ಶಿವು ಮಾರಾಯಿ, ದಿಲೀಪ್ ಪಾಯನ್ನವರ್, ಮಂಜುನಾಥ್ ಮಾನೆ ಇವರು ಪಾದಯಾತ್ರೆಯಲ್ಲಿ ಸಾಥ್ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾವಣೆ ಹಿನ್ನೆಲೆಯಲ್ಲಿ ಈ ಪಾದಯಾತ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮರಳಿ ನರೇಗಾ ಯೋಜನೆಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಈ ಜನಜಾಗೃತಿ ಪಾದಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ದರಿದ್ರ ಸರ್ಕಾರ, ಜಾತಿಗಳಲ್ಲಿ ಧರ್ಮಗಳ ನಡುವೆ ಜಗಳ ಹಚ್ಚಿ ಇಂಥ ದರಿದ್ರ ಪ್ರಧಾನಮಂತ್ರಿ ಈ ದೇಶಕ್ಕೆ ಮತ್ತು ನಿಮ್ಮ ದೌರ್ಭಾಗ್ಯ ಅಂತ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೆಯವರು ಮಾತನಾಡಿದರು. ಎಲ್ಲ ಈ ಪಾದಯಾತ್ರೆಯಲ್ಲಿ ಸಹಭಾಗಿಯಾದಂತ ಎಲ್ಲ ಸಹೋದರ ಸಹೋದರಿಯರಿಗೆ ಈ ಪಾದಯಾತ್ರೆಯನ್ನ ಯಶಸ್ವಿ ಮಾಡಲಿಕ್ಕೆ ನಮ್ಮ ಜೊತೆಗೆ ಆಗಮಿಸಿದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಇಡೀ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಮ್ಮ ನಡೆ ನುಡಿಗಳನ್ನ, ಆಚಾರ ವಿಚಾರಗಳನ್ನ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ತಕ್ಕಂಥ ನಾಯಕಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಈ ಭಾಗದ ಒಬ್ಬ ಪ್ರಭಾವಿ ಮುಖಂಡರು ನಿಮ್ಮೆಲ್ಲರನ್ನು ಸತತವಾಗಿ ಜಾಗೃತ ಇಡೋದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಕ್ಕಂಥ ಯಾರಿದ್ರೆ ಅದು ಮಹಾವೀರ್ ಮೊಹಿತೆ ಅಂತ ಹೆಸರು ತಗೋಬೇಕಾಗ್ತದೆ. ಇದು ಬಹಳ ಮುಖ್ಯ. ಇದೆಲ್ಲ ಎಳ್ಕೊಂಡು ಹೋಗೋದು, ಎಲ್ಲರನ್ನೂ ಕೂಡಿಸಿ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿದೆ. ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಸಹೋದರಿ ನಿರ್ಮಲಾ ಪಾಟೀಲ್ ಅವರೇ, ಯಾವತ್ತೂ ಈ ರಾಯಬಾಗ್ ತಾಲೂಕಿನಲ್ಲಿ ಸತೀಶ್ ಅಣ್ಣ ಅವರ ಇರುವಿಕೆಯನ್ನ ಯಾರಿಗೂ ಕೂಡ ನೆನಪಾಗಬಾರದು ಆ ರೀತಿಯಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಶಿವಣ್ಣ ಪಾಟೀಲ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಪುಟ್ಟು ಶಂಕರಗೌಡ ಪಾಟೀಲ್ ಅವರೇ, ಸಿದ್ದಾರೂಢ ಬಣ್ಗರ್ ಅವರೇ, ಟೌನ್ ಅಧ್ಯಕ್ಷರಾದಂಥ ಹಾಜಿ ಮೊಹಮ್ಮದ್ ಅವರೇ ಮತ್ತು ವೇದಿಕೆ ಮೇಲೆ ಅವರಿವರು ಎನ್ನದೇ ಎಲ್ಲ ಘಟಕಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಬೇಕಾಯ್ತು? ಇಡೀ ರಾಜ್ಯದ ತುಂಬ ನೀವೆಲ್ಲ ನೋಡ್ತಾ ಇದ್ದೀರಿ. ದೇಶದಲ್ಲಿ ಇರ್ತಕ್ಕಂಥ, ಕೇಂದ್ರದಲ್ಲಿ ಇರ್ತಕ್ಕಂಥ ದರಿದ್ರಿ ಬಿಜೆಪಿ ಸರ್ಕಾರ ಜನ ಸಾಮಾನ್ಯರ ನಾಡಿ ಮಿಡಿತವನ್ನ, ಬದುಕನ್ನ ಮೂರಾಬಟ್ಟೆ ಮಾಡಿದಂತ ಸರ್ಕಾರ. ಮನ್ರೇಗಾ ಬದಲಿಸಿ ವಿಬಿಜಿ ರಾಮಜಿಯವರು ನಾಮಕರಣ ಮಾಡಿರುವ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿದರು. ಕಾರ್ಯಕ್ರಮ ಮನ್ರೇಗಾ ಆಕ್ಟ್ ಅನ್ನ ಬದಲಿಸಿ ವಿಬಿಜಿ ರಾಮ್ಜಿ ಮರು ನಾಮಕರಣ ಬಿಜೆಪಿ ಸರ್ಕಾರ ಮಾಡುವಂತ ಇವತ್ತು ಅದರ ವಿರುದ್ಧವಾಗಿ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಂತ ಎಲ್ಲ ರಾಯಬಾಗ್ ಮತಕ್ಷೇತ್ರದ ಮುಖಂಡರಾದ ಮಹಾವೀರ್ ಮೊಹಿತೆ ಅವರು, ದಿಲೀಪ್ ಜಮಾದಾರ್ ಅವರು, ಎಲ್ಲ ಮುಖಂಡರು, ಅರ್ಜುನ್ ನಾಯ್ಕವಾಡಿ ಅವರಾಗಲಿ ಎಲ್ಲರೂ ಸೇರಿ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಹೋದರ ಸಹೋದರಿ ಕೂಡ ತಮ್ಮೆಲ್ಲರಿಗೂ ಕೂಡ ಈ ಪಾದಯಾತ್ರೆ
ಯಶಸ್ವಿಯಾಗಿ ಜರುಗಿದೆ. ಬಹಳ ಅತ್ಯಂತ ಖುಷಿಯಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನು 2005ರಲ್ಲಿ ಆಕ್ಟ್ ನಮ್ಮ ಸರ್ಕಾರದಲ್ಲಿದ್ದಾಗ ಜಾರಿಗೆ ಬಂದಿತ್ತು ಪಾರ್ಲಿಮೆಂಟದಲ್ಲಿ. ಆದರೆ ಮತ್ತೆ ಹೋದ ವರ್ಷ ವಿಂಟರ್ ಸೆಷನ್ದಲ್ಲಿ ಅದನ್ನು ಮತ್ತೆ ನಾಮಕರಣ ಮಾಡಿ ಬೇರೆ ತಮ್ಮ ಅನುಕೂಲ ತಕ್ಕಂಗೆ ಬಿಜೆಪಿ ಸರ್ಕಾರ ಬೇರೆ ಬೇರೆ ಆಕ್ಟ್ಗಳು ಹಾಗೂ ಬಿಲ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ನನ್ನ ಕ್ಯಾಂಪೇನ್ದಲ್ಲಿ 2024ರಲ್ಲಿ CM ಸಿದ್ದರಾಮಯ್ಯ ಬಂದಿದ್ದಾಗೆ ನಾನು ಇದನ್ನೇ ಹೇಳಿದೆ. ಬಿಜೆಪಿ ಸರ್ಕಾರ ಏನ್ ಮಾಡ್ತಾರೆ, ನಾವು ಕಾಂಗ್ರೆಸ್ ಪಕ್ಷದ ಯಾವುದೇ ಆಕ್ಟ್ಗಳಲ್ಲಿ ಯಾವುದೇ ಬಿಲ್ಗಳ ತಂದಿದ್ರು ಅದನ್ನ ನಾಮಕರಣ ಹೆಸರನ್ನ ಚೇಂಜ್ ಮಾಡಿ ತಮ್ಮದಾಗಿ ಮಾಡಿಸ್ಕೊಡ್ತಾರೆ. ನಾನು ಅದನ್ನೇ ಕೂಡ ಅವತ್ತು ಕೂಡ ಹೇಳಿದೆ, ಇವತ್ತು ಸತ್ಯವಾಗಿದೆ. ತಮ್ಮ ಅನುಕೂಲಕ್ಕಾಗಿ ಬಿಜೆಪಿ ಸರ್ಕಾರ ಎಲ್ಲ ನಮ್ಮ ಹಿರಿಯರು ಏನು ಶಾಸಕರು ಮುಖಂಡರು ಏನೇನು ಜನರಿಗೋಸ್ಕರ ನೆಹರು ಅವರಾಗಿರ್ಲಿ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಇಂದಿರಮ್ಮ ಅವರಾಗಿರ್ಲಿ, ಏನೇನು ಬಡವರಿಗೋಸ್ಕರ ದಲಿತರಿಗೋಸ್ಕರ ಆಕ್ಟ್ ಬಿಲ್ಗಳ ತಂದಿದ್ರು ಅದನ್ನ ಮತ್ತೆ ತಾವೇ ಮಾಡಿದಂಗೆ ಇಲ್ಲಿ ಬಿಜೆಪಿ ಸರ್ಕಾರ ಆ ತರ ನಾಟಕ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮಹಾವೀರ್ ಮೊಹಿತೆ ಅವರು ಮಾತನಾಡಿದರು. ಉದ್ಯೋಗ ಖಾತ್ರಿ ಯೋಜನೆ ರದ್ದುಗೊಳಿಸಿ ಜಿ ಯೋಜನೆ ಆಗುವಂತ ಒಂದು ಕಾರ್ಯಕ್ರಮನ ಈ ದೇಶದ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ ಅದರ ವಿರುದ್ಧವಾಗಿ ಪಾದಯಾತ್ರೆ ಮುಖಾಂತರ ನಸಲಾಪುರದಿಂದ ರಾಯಬಾಗ್ವರೆಗೆ ಪಾದಯಾತ್ರೆ ಮುಖಾಂತರ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ವೇದಿಕೆ ಮೇಲಿದ್ದಂತ ಸಹೋದರಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ ಚಿನ್ನೆ ಅವರೇ, ಅದು ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ನಿರ್ಮಲಾ ಪಾಟೀಲ್ ಅವರೇ, ಶಿವ ಪಾಟೀಲ್ ಅವರೇ, ಸಿದ್ದು ಬಂಡ್ಗಾರ್ ಅವರೇ, ಅರ್ಜುನ್ ಬಂಡ್ಗಾರ್ ಅವರೇ, ಅರ್ಜುನನ ನಾಯ್ಕೋಡೆ ಅವರೇ, ಅಪ್ಪಸಂತ ಕುರುಗುಡೆ ಅವರೇ, ಹಾಜಿ ಮುಲ್ಲಾ ಅವರೇ, ಸಿದ್ದರಾಮಣ್ಣ ಪೂಜಾರಿ ಅವರೇ, ವಸಂತನ ಕಡಿಗಾರ್ ಅವರೇ, ಹಾಗೂ ದಿಲೀಪ್ ಜಮಾದಾರ್ ಅವರೇ, ಸತ್ತಾರ್ ಮುಲ್ಲಾ ಅವರೇ, ಹಾಗೂ ರುದ್ರಪ್ಪನ ಸಿಂಗಾಪುರ ಅವರೇ, ಶಂಕರಗೌಡ ಪಾಟೀಲ್ ಅವರೇ, ಶಿವ ಮರ್ಯಾರ್ ಅವರೇ, ಅಕ್ಷಯ್ ವೀರ್ಮುಖ ಅವರೇ, ಸುಬ್ಬಣ್ಣ ಬಂಡ್ರೆ ಅವರೇ, ಹಾಗೂ ಇಲ್ಲೆಲ್ಲ ಸೇರುವಂತ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ. ನಂತರ ಮಾನ್ಯ ತಹಸೀಲ್ದಾರ್ ರಾಯಭಾಗ ಇವರಿಗೆ ಮನವಿಯನ್ನು ಕೂಡ ಕೊಡಲಾಯಿತು. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ಇವತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂಥ ಹಾಗೂ ಬೂಡಾ ಅಧ್ಯಕ್ಷರಾದಂಥ ಶ್ರೀ ಲಕ್ಷ್ಮಣರಾವ್ ಚಿಂಗ್ರೇಸರ್ ಅವರು, ಅವ್ರ ಜೊತೆಗೆ ರಾಯಭಾಗದ ಕಾಂಗ್ರೆಸ್ ಮುಖಂಡರಾದಂಥ ಮಹಾವೀರಣ್ಣ ಮೊಹಿತೆ ಅವರು ಹಾಗೂ ಇನ್ನುಳಿದ ಎಲ್ಲ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಸಲಾಪುರದಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಏನೊಂದು ಹೊಸ ನೀತಿಯನ್ನು ಜಾರಿಗೆ ತಂದಿದೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.